ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನಂದರೆ, ಇವತ್ತು ನಾವು ಎಂತಹ ಅಪಾಯದ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳ್ಬಿಟ್ಟು ಇವತ್ತು ಸಬ್ಜೆಕ್ಟ್ ಬರಬೇಕು. ಕಳೆದ 2 ದಿನಗಳಿಂದ ಈ ಬಗ್ಗೆ ನಾನು ಮಾತನಾಡಬೇಕಾಗಿತ್ತು. ಅದು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಸಾಮಾಜಿಕ ಜಾಲತಾಣಗಳು, ಯಾರು ಯೂಟ್ಯೂಬರ್ಸ್ ಇದ್ದಾರೆ, ಇನ್ಫ್ಲೂಯೆನ್ಷಿಯಲ್ ಪೀಪಲ್, ಈಗ ಅವರನ್ನ ಖರೀದಿಗೆ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಯಾರು ಅಲ್ಲಿ ಸರ್ಕಾರದ ಪರವಾಗಿ ಮಾತನಾಡ್ತಾ ಹೋಗ್ತಾರೋ ಅವರಿಗೆ ತಿಂಗಳಿಗೆ 8 ಲಕ್ಷ ರೂಪಾಯಿ ಕೊಡಲಾಗುತ್ತೆ. ಪ್ರಾಯಶಃ ಇದು ಪ್ರಾಯೋಗಿಕವಾಗಿ UPL ಆಗಿದೆ, ದೇಶದ ಎಲ್ಲೆಡೆ ಬರುತ್ತೆ. ಆದ್ದರಿಂದ ನಮ್ಮಂಥವರ ಧ್ವನಿಯನ್ನು ಉಳಿಸಬೇಕಂತ ಬಹಳ ಮುಖ್ಯವಾದ್ದು. ಬಹಳಷ್ಟು ಜನ ಈ 8 ಲಕ್ಷ ರೂಪಾಯಿ ಆಮಿಷಕ್ಕೆ ಒಳಗಾಗ್ತಾರೆ ಮತ್ತು ಸರ್ಕಾರದ ಪರವಾಗಿ ತುತ್ತೂರಿ ಊದ್ತಾರೆ. ಸತ್ಯ ಸಾಯ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಸ್ವತಂತ್ರ ಪತ್ರಿಕೋದ್ಯಮ ತಾವು ಉಳಿಸಬೇಕು ಅಂತ ಹೇಳ್ತಾರೆ. ಎನಿವೆ, ನಾನು ಇವತ್ತಿನ ವಿಷಯಕ್ಕೆ ಬರ್ತೀನಿ. ಅದು ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಆದೇಶವನ್ನು ಏನು ರಾಜ್ಯಪಾಲರು ಕೊಟ್ಟಿದ್ದರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ನಡೆಯುತ್ತಿರುವ ವಿಚಾರಣೆ. 2ನೇ ದಿನವಾದ ಇಂದು ಸುಮಾರು 6 ಗಂಟೆಗೂ ಹೆಚ್ಚು ಕಾಲ ಈ ಪ್ರಕರಣದ ವಿಚಾರಣೆ ನಡೆಯಿತು. ಸೊ ಸಿದ್ದರಾಮಯ್ಯನವರ ಪರವಾಗಿ ಈಗಾಗಲೇ ಮೊನ್ನೆನೇ ಮಾತನಾಡಲಾಗಿತ್ತು, ವಾದ ಮಂಡಿಸಿದ್ರು ಅಭಿಷೇಕ್ ಮನು ಸಿಂಘ್ವಿ ಅವರು. ಇವತ್ತು ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ಅವರು, ಅದರಂತೆಯೇ 3 ಜನ ದೂರುದಾರರು ಯಾರಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ದೂರು ಕೊಟ್ಟವರು, ಅವರ ಪರವಾದ ವಕೀಲರುಗಳು ಇವತ್ತು ಮಾತನಾಡಿದ್ರು. ಸರಿ, ಅವರ ಭಾಷಣ ಮಾಡ್ತಾ ರೀತಿಯಲ್ಲಿ ಎಲ್ಲ ಮಾತಾಡ್ತಾ ಹೋಗ್ತಾ ಇದ್ರು. ಇಡೀ ನ್ಯಾಯಾಲಯ ಹೈಕೋರ್ಟ್ನಲ್ಲಿ ಕಿಕ್ಕಿರಿದು ತುಂಬಿತ್ತು. ಸೊ ಏನಾಗುತ್ತೆ ನೆಕ್ಸ್ಟ್, ಏನಾಗುತ್ತೆ ಅಂತ ವಾದಗಳು, ಪ್ರತಿವಾದಗಳು ಬಹಳ ಚೆನ್ನಾಗೇ ನಡೀತಾ ಇತ್ತು, ಅನುಮಾನ ಬೇಕಾಗಿಲ್ಲ. ಒಂದು, ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರ ನಿರ್ಣಯವನ್ನು ಸೆಕೆಂಡ್ ಮಾಡುವ ರೀತಿಯಲ್ಲಿ ಇವತ್ತಿನ ಬಹುತೇಕ ವಾದ ವಿವಾದಗಳು ಇತ್ತು. ಅದರಲ್ಲಿ ಮೂಲ ಏನು ದೂರು ಕೊಟ್ಟವರು, ದೂರುದಾರರು, ಅವರ ಪರವಾದ ವಕೀಲರು, ಹಾಗೆ ರಾಜ್ಯಪಾಲರ ಪರವಾಗಿ ಇದ್ದವರು. ಈ ನಡುವೆ ನನಗೆ ಕುತೂಹಲ ಅನಿಸಿದ್ದು ಏನು ಗೊತ್ತಾ? ಸೊ ಇವತ್ತಿನ ಕಲಾಪ ಮುಂದಕ್ಕೆ, ಸೋಮವಾರಕ್ಕೆ ಮುಂದಕ್ಕೆ ಹೋಗೋದಕ್ಕಿಂತ ಮೊದಲು, ಈಗ ಸೋಮವಾರ ಇದು ಮುಂದುವರಿದ ವಿಚಾರಣೆ ನಡೀತಾ ಇರುತ್ತೆ. ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಸೊ ಬಹಳ ಮುಖ್ಯ. ಅದು ಅಬ್ರಾಹಂ ಅವರ ವಕೀಲರು, ರೆಡ್ಡಿ ಅವರ ಏನವರ ಹೆಸರು, ಅವರು ವಾದವನ್ನು ಮಂಡಿಸ್ತಿದ್ದಾಗ ಕೇಳಿದ ಒಂದು ಪ್ರಶ್ನೆ. ಅದೇನು? ನ್ಯಾಯಮೂರ್ತಿಗಳು ಕೇಳಿದ್ರು, ಎಲ್ಲ ಸರಿ ನೀವು ಹೇಳ್ತಾ ಇದ್ದೀರಿ, ಹಗರಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಇದೆಲ್ಲ ಮಾತನಾಡ್ತಾ ಇದ್ದೀರಿ. ಆದರೆ ಇದುವರೆಗೆ ಇಡೀ ಈ ಹಗರಣ ಅಂತ ಹೇಳುವುದಾದರೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ನೀವ್ಯಾರು ಹೇಳ್ತಾ ಇಲ್ಲ. ಇದರಲ್ಲಿ ಎಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಅನ್ನೋದನ್ನ ನೀವು ಇದುವರೆಗೆ ಯಾರು ಕೂಡ ಹೇಳಿಲ್ವಲ್ಲ ಅಂದ್ಬಿಟ್ರು ನ್ಯಾಯಮೂರ್ತಿಗಳು. ಆಗ ಅಬ್ರಾಹಂ ಅವರು ವಕೀಲರು ವಾದ ಮಂಡಿಸಿದ್ದವರು, ಅವ್ರು ಹೇಳಿದ್ರು, ಇಲ್ಲ, ಈ ಮೂಡಾ ಸಭೆಗಳಲ್ಲಿ ಏನು ನಡೀತಾ ಇತ್ತು ಆಗ ಮುಖ್ಯಮಂತ್ರಿಗಳ ಮಗ ಏನಿದ್ದಾರೆ ಅವರು ಸದಸ್ಯರಾಗಿದ್ರು. ಸರಿ, ಸದಸ್ಯರಾದ ಸರಿ, ನ್ಯಾಯಮೂರ್ತಿಗಳು ಇನ್ನಾರು ಕೇಳಿಲ್ಲ ಅದನ್ನ. ಅವರು ಸದಸ್ಯರಾಗಿದ್ರೆ ಸರಿ, ಬಟ್ ಮುಖ್ಯಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವುದಕ್ಕೆ ಏನಾದರೂ ಬೇಕಲ್ಲ ಸಾಕ್ಷ್ಯಾಧಾರಗಳು, ಅಲ್ವಾ? ಸೊ ಮುಖ್ಯಮಂತ್ರಿಗಳ ಶ್ರೀಮತಿಯವರು ಏನಿದ್ದಾರೆ, ಪಾರ್ವತಿಯವರು, ಅವರಿಗೆ ಅವರ ಸಹೋದರ ಕೊಟ್ಟಿದ್ದು ಲ್ಯಾಂಡು ಅದೆಲ್ಲ ಸರಿ. ಅವರು ಮೂಡಕ್ಕೆ ಪತ್ರ ಬರೆದ್ರು, ಸರಿ, ಇಂತಲೇ ತನಗೆ ಇದು 50-50 ಆಧಾರದ ಮೇಲೆ ಸೈಟ್ ಬೇಕು ಅಂತ ಹೇಳಿದರು, ಸರಿ, ಇದೆಲ್ಲವೂ ಸರಿ. ಆದರೆ ಈಗ ದೂರುದಾರರ ಪರವಾದವರು, ದೂರುದಾರರು
ಸಾಬೀತುಪಡಿಸಬೇಕಾದದ್ದೇನು? ಇಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಸಾಬೀತುಪಡಿಸ್ಬೇಕಲ್ವಾ? ಹಾಗಿದ್ದಾಗ ಮಾತ್ರ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಬಹುದು. ಎನಿ ಅಯೋಟಾ ಆಫ್ ಡೌಟ್ ಮುಖ್ಯಮಂತ್ರಿಗಳು, ನಾನು ಅದು ಎದುರಿಸಿದೆ, ಮುಖ್ಯಮಂತ್ರಿಗಳು ಅವರಾಗೆ ಫೋನ್ ಮಾಡಿದ್ರೆ, ಅವರಾಗೆ ಪತ್ರ ಬರೆದಿದ್ರೆ ಅದನ್ನ ಇಡಬೇಕು. ಇಂಥ ಮುಖ್ಯಮಂತ್ರಿಗಳು ಇನ್ಫ್ಲೂಯೆನ್ಸ್ ಮಾಡಿದ್ರು ಇಲ್ಲಿ, ಅಥವಾ ಮುಖ್ಯಮಂತ್ರಿಗಳು ತಮ್ಮ ಪ್ರಭಾವವನ್ನ ಬಳಸಿದ್ರು ಅನ್ನೋದನ್ನ ಹೇಳ್ಬೇಕಲ್ವಾ? ಬಟ್ ಇವತ್ತು ನ್ಯಾಯಮೂರ್ತಿಗಳು ಅಬ್ಸರ್ವ್ ಮಾಡಿದ ಹಾಗೆ, ಸೊ ಅವರ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಏನಿದೆ, ಆ ಇನ್ವಾಲ್ವ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಬ್ಬ ವಕೀಲರು ಇದುವರೆಗೆ ಹೇಳಿಲ್ಲ. ನೆಕ್ಸ್ಟ್ ಸೋಮವಾರ ಹೇಳ್ತಾರ ಅನ್ನೋದನ್ನ ಕಾದು ನೋಡಬೇಕು. ಸೊ ಇದೆಲ್ಲದರ ಈ ಬೆಳವಣಿಗೆಗಳ ನಡುವೆ ಕಾಣ್ತಾ ಇರೋದು ಒಂದು ಚಕ್ರವ್ಯೂಹ, ರಾಜಕೀಯ ಚಕ್ರವ್ಯೂಹದ ರಚನೆ ಆಗಿದೆ. ಇದು ಅನುಮಾನನೇ ಬೇಕಾಗಿಲ್ಲ. ಕ್ಲಿಯರ್ಲಿ ಇಸ್ ಎ ಟಾರ್ಗೆಟ್ ಸಿದ್ದರಾಮಯ್ಯ. ಈ ಟಾರ್ಗೆಟ್ ಸಿದ್ದರಾಮಯ್ಯ, ಈ ಚಕ್ರವ್ಯೂಹ ಒಂದು ಏನು ರಚನೆಯಾಗಿದೆಯಲ್ಲ, ಈ ರಚನೆಯಾಗುವುದಕ್ಕೆ ಕಾರಣ ಸಿದ್ದರಾಮಯ್ಯದವ್ರದ್ದು ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಇವತ್ತು ಯಾವುದೋ ಒಂದು ವರದಿಯನ್ನು ಅನ್ಬಿಡ್ತಾ ಇದ್ದೆ, ಆ ಮೂಡ ಅಧ್ಯಕ್ಷರಾಗಿರೋ ಅವ್ರು ಯಾರೋ ಮರಿಗೌಡ್ನಂತೆ, ಸಿದ್ದರಾಮಯ್ಯನವ್ರಿಗೆ ಬೇಕಾದ ವ್ಯಕ್ತಿ, ಅವ್ರ ಹೆಂಡತಿ 6 ಕೋಟಿ ರೂಪಾಯಿ ಮನೆ ತಗೊಂಡಿದ್ದಾಳೆ ಅನ್ನೋ ವರದಿಯನ್ನ ನೋಡಿದ್ರೆ, ಇವತ್ತು ಶಿಕ್ಷಕಿಯಾಗಿ ನಿವೃತ್ತಿಯಾದ ಅವರು ಮರಿಗೌಡ ಹೆಂಡತಿ 6 ಕೋಟಿ ರೂಪಾಯಿ ಮನೆ ತೆಗೆದುಕೊಂಡು ರಿನೋವೇಟ್ ಮಾಡ್ತಿದ್ದಾರಂತೆ. ಸೊ 6 ಕೋಟಿ ರೂಪಾಯಿ ಮನೆ ತೆಗೆದುಕೊಂಡು ಅದಕ್ಕೆ ಬೇರೆ ಬೇರೆ ಕಾರಣವನ್ನು ಕೊಡ್ತಾ ಹೋಗ್ತಾರೆ ಅವರು. ಹೀಗೆ ಅವ್ರ ಶಿಕ್ಷಕಿಯಾಗಿ ನಿವೃತ್ತರಾದ್ರಿಂದ ಎಷ್ಟೋ ಲಕ್ಷ ರೂಪಾಯಿ ಬಂತು, ಉಳಿದ ಸ್ವಲ್ಪ ಸಾಲ ಮಾಡಿದ್ದೀವಿ, ಸೊ ಅನ್ನೋದನ್ನೆಲ್ಲ ಮರಿಗೌಡರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಅದ್ರ ಜೊತೆಗೆ ನನ್ನ ಕೃಷಿ ಆದಾಯದಿಂದ ಬಂದಿದೆ, ನನ್ನ ಹೆಂಡತಿ ಹೆಸರಿಗೆ ಇಷ್ಟು ಕೃಷಿ ಭೂಮಿ ಇದೆ, ನನ್ನ ಹೆಸರಿಗೆ ಇಷ್ಟು ಕೃಷಿ ಭೂಮಿ ಇದೆ. ಕೃಷಿ ಆದಾಯ ಎಲ್ಲೆಲ್ಲಿ ಬರುತ್ತೆ, ಹೇಗೆ ಬರುತ್ತೆ ನನಗೆ. ಬಟ್ ಇದರಿಂದ ಆಗೋದೇನು? ಯಾವತ್ತೂ ಕೂಡ ಒಂದು ಗಾದೆ ಇದೆ, ಸೀಸರ್ಸ್ ವೈಫ್ ಹೀಗಿರ್ಬೇಕು ಅಂತ. ಸಿದ್ದರಾಮಯ್ಯನವರು ಪಕ್ಕಕ್ಕಿರುವ ಜನಸರು ಸರಿ ಇಲ್ದಿದ್ರೆ ಅದು ಸಿದ್ದರಾಮಯ್ಯನವ್ರ ತಲೆ ಮೇಲೆ ಬರುತ್ತೆ. ಈ ಸಿದ್ದರಾಮಯ್ಯನವ್ರು ಕೆಲವೊಮ್ಮೆ ಹುಂಬರು ಬುದ್ಧಿ ಇದು ಮಾಡ್ತಾರೋ ಇಲ್ವೋ ನನಗೆ ಅರ್ಥನೇ ಆಗಲ್ಲ. ಇಂಥವ್ರು ಯಾರ್ಯಾರು ಇವ್ರು ಕುತ್ತಿಗೆ ತರ್ತಾರೋ ಅವ್ರನ್ನ ಅಕ್ಕಪಕ್ಕ ಇಟ್ಕೋತಾರೆ. ಅವ್ರ ಕೈ ಉರುಳು ಹಿಡ್ಕೊಂಡೇ ಬರ್ತಾರೆ, ಅವ್ರೇನು ಸುಮ್ಮನೆ ಬರಲ್ಲ. ಜೀ ಹುಜೂರ್ ಅಂತಾರೆ, ನಮಸ್ಕಾರ ಅಂತಾರೆ. ನಾನು ನೋಡಿದ್ರು ಭಾಳ ಜನರು ನಿಂತವ್ರನ್ನ. ಮನುಷ್ಯರಿಗೆ ಹೊಗಳ ತಕ್ಷಣ ಸಂತೋಷ ಆಗುತ್ತೆ ನಿಜ. ಒಬ್ಬ ನಿಜವಾದ ರಾಜಕಾರಣಿ, ರಾಜನೀತಿಜ್ಞ ಇದ್ದಾರಲ್ಲ, ಯು ಶುಡ್ ಬಿ ಮೋರ್ ಕೇರ್ಫುಲ್. ಅದ್ರ ಜೊತೆಗೆ ಸಿದ್ದರಾಮಯ್ಯ ಇನ್ನೂ ಹೆಚ್ಚು ಕೇರ್ಫುಲ್ ಆಗಬೇಕು. ಯಾಕೆಂದ್ರೆ ಅವರ ತಾತ್ವಿಕ ನಿಲುವಿಂದಾಗಿ, ಸೈದ್ಧಾಂತಿಕ ನಿಲುವುಗಳಿಂದಾಗಿ ಅವ್ರ ವಿರೋಧಿಗಳು ಜಾಸ್ತಿ ಇದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಊಟ ಹೊಡಿಯೋದಕ್ಕಿರ್ತಾರೆ. ಅಂಥ ಒಂದು ಸನ್ನಿವೇಶದಲ್ಲಿ ಅವರು ಹೆಚ್ಚು ಜಾಗರೂಕರಾಗಿರ್ಬೇಕು. ಸೊ ಯಾರ್ಯಾರು ಇಟ್ಕೊಂಡು ನೋಡಿ, ಮೊನ್ನೆನೂ ನಾನು ಹೇಳಿದೆ, ಐವಾನ್ ಡಿಸೋಜಾ ಅವ್ರು ಸಿದ್ದರಾಮಯ್ಯ ಶಿಷ್ಯ. ಅವರು ಅಲ್ರಿ, ನೀವು ಅವ್ರು ಇನ್ನೊಬ್ಬರು ಯಾರು JS ಪಾಟೀಲ್ ಅವರು MLA, ಬಾಂಗ್ಲಾದೇಶದಲ್ಲಿ ಆದಂಗೆ ಆಗ್ಬಿಡುತ್ತೆ, ಅಲ್ಲಿ ಆದಂಗೆ ಆಗುತ್ತೆ. ಅಲ್ಲಿ ಬಂದ್ಬಿಟ್ಟು ರಾಜಭವನಕ್ಕೆ ನುಗ್ಗಿಬಿಡ್ತಾರೆ. ಸ್ವಲ್ಪ ವಿವೇಚನೆ ಇಟ್ಕೊಂಡು ಮಾತಾಡೋದನ್ನ ಅವ್ರ ಶಿಷ್ಯರಿಗೆ ಕಲಿಸ್ಬೇಕು ಸಿದ್ದರಾಮಯ್ಯನವರು. ಇಲ್ದಿದ್ರೆ ಸಿದ್ದರಾಮಯ್ಯವ್ರ ಕುತ್ತಿಗೆಗೆ ತರ್ತಾರೆ ಇವರು. ಇಂಡಿಯಾದ ಬಾಂಗ್ಲಾದೇಶ ಆಗಕ್ಕೆ ಸಾಧ್ಯ ಇಲ್ಲ. ಭಾರತದ ಜನತಾಂತ್ರಿಕ ಪರಂಪರೆ ಮೌಲ್ಯಗಳು ಇಲ್ಲಿಯ ಜನ ಬೇರೆ. ಇಟ್ ಈಸ್ ನಾಟ್ ಬಾಂಗ್ಲಾದೇಶ್, ಇಟ್ ಈಸ್ ನಾಟ್ ಪಾಕಿಸ್ತಾನ್, ಇಟ್ ಈಸ್ ನಾಟ್ ಅಫ್ಘಾನಿಸ್ತಾನ್, ಇಟ್ ಈಸ್ ಇಂಡಿಯಾ, ಇಟ್ ಈಸ್ ಅವರ್ ಇಂಡಿಯಾ. ಇಲ್ಲಿಯ ಜನ ಯಾವತ್ತೂ ಕೂಡ ಜನತಾಂತ್ರಿಕ ಮೌಲ್ಯಗಳನ್ನು ನಂಬಿದವರು. ಇಲ್ಲಿ ಆದ್ದರಿಂದ ಮಿಲಿಟರಿ ಆಡಳಿತ ಬರಲ್ಲ. ಇಲ್ಲಿ ದಂಗೆಗಳು ಇಲ್ಲಿ ಆಗೋದಿದ್ರೆ ಈ ದೇಶದ ಶಕ್ತಿ ಮಹಾತ್ಮ ಗಾಂಧಿ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಗಾಂಧಿ ನಮ್ಮೆಲ್ಲರ ಶಕ್ತಿ, ಶಾಂತಿ ನಮ್ಮ ಅಸ್ತ್ರ, ರಕ್ತಪಾತ ಅಲ್ಲ. ನಾವು ಸಾವಿನ ರಾಜಕಾರಣ ಮಾಡುವುದು ನಮ್ಮ ಪರಂಪರೆಯಲ್ಲಿ ಇಲ್ಲ ಅಲ್ವಾ? 2000 ಈ ಕಡೆಯಿಂದ ಬೇರೆ ಬೇರೆ ಶುರುವಾಯಿತು, ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ನಾನು. ರಕ್ತಪಾತದ ರಾಜಕಾರಣ, ಕೋಮುವಾದದ ರಾಜಕಾರಣ. ಆದರೆ ಭಾರತದ
ಮೂಲ ಮೂಲ ಶಕ್ತಿ ಇದೆಯಲ್ಲ ಅದು ಬೇರೆ ಸಾರ್, ಅದು ಗಾಂಧಿ ಅಲ್ವಾ. ಸೊ ಆ ಕಾರಣಕ್ಕಿಲ್ಲ. ಆದರೆ ಈ ಬುದ್ಧಿ ಇಲ್ಲದ ಐವಾನ್ ಡಿಸೋಜೆ ಅಂತವರು, ಅವರೆಂಥ ಪಾಟೀಲ್ರವರು, ನೀವು ಸಿದ್ದರಾಮಯ್ಯನವ್ರು ಇಷ್ಟಪಡಿ, ಬೇಡ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಸಿದ್ದರಾಮಯ್ಯನ. ಯಾಕಂದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರಿಗೆ ಪರ್ಯಾಯವಾದ ಇನ್ನೊಬ್ಬ ರಾಜಕಾರಣಿ ಇಲ್ಲ ಅಂತ. ಅದರ ಜೊತೆಗೆ ಅವರ ಕೆಲವು ಸೈದ್ಧಾಂತಿಕರು ಐ ಅಪ್ರಿಸಿಯೇಟ್. ಹಾಗಾಗ್ಬಿಟ್ಟು ಅಂತ ಹೇಳ್ಬಿಟ್ಟು ನೀವು ಬಾಲಂಗೋಚಿ ಆಗ್ಬಿಟ್ಟು ಬಟ್ಟಂಗಿಗಳಾಗ್ಬಿಟ್ಟು ಬೆಂಕಿ ಎತ್ತೋಗ್ಬಿಡುತ್ತೆ, ರಾಜಭವನ ನುಗ್ಬಿಡ್ತೀವಿ, ಇಂಥ ಮಾತುಗಳನ್ನ ಆಡೋದು. ಇದನ್ನು ಖಂಡಿಸ್ಬೇಕು. ಇದನ್ನು ನೀವು ಸಿದ್ದರಾಮಯ್ಯ ಹೇಳ್ಬೇಕು ತಮ್ಮ ಶಿಷ್ಯರಿಗೆ, ಮುಚ್ಚಗಡ್ಡೆ ಇರಯ್ಯ ಸಾಕು ನಿಮ್ಮ ಯೋಗ್ಯತೆಗೆ ಅಂತ. ಅದು ಹೇಳದೇ ಇದ್ದರೆ ಇಂಥವರು ಸಿದ್ದರಾಮಯ್ಯವ್ರು ಕುತ್ತಿಗೆಗೆ ತರ್ತಾರೆ. ಈಗ ನಾನು ಹೇಳಿದ ಒಂದು ಚಕ್ರವ್ಯೂಹ ರಚನೆಯಾಗಿದೆ ಅಂತ ಸಿದ್ದರಾಮಯ್ಯವ್ರ ವಿರುದ್ಧ. ಆ ಚಕ್ರವ್ಯೂಹದಲ್ಲಿ ಅವರು ಜಯಿಸಿ ಹೊರಬರಬೇಕಾಗಿದೆ ಅಲ್ವಾ. ಸೊ ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ಗೊತ್ತಿದೆ, ಅಭಿಮನ್ಯುವಿಗೆ ಒಳಗೆ ಹೋಗೋದು ಮಾತ್ರ ಗೊತ್ತಿತ್ತು, ಹೊರಗೆ ಬರೋದು ಗೊತ್ತಿರಲಿಲ್ಲ. ಸೊ ಆದ್ದರಿಂದ ಅವನು ಹತನಾದ. ಅದೇ ರೀತಿ ಏಕಲವ್ಯನಿಗೆ ಏನಾಯಿತು ಅನ್ನೋದು ನಮ್ಗೆ ಗೊತ್ತಿದೆ. ಏಕಲವ್ಯನ ಬೆರಳನ್ನು ದ್ರೋಣಾಚಾರ್ಯರು ಕತ್ತರಿಸಿದ್ರು, ಸಾಂಕೇತಿಕವಾದದ್ದು ಅಂತ. ಅದಕ್ಕೆ ಬೇರೆ ಬೇರೆ ಡಿಫೆನ್ಸ್ಗಳನ್ನ ಕೊಡಬಹುದು. ಆದರೆ ಸಿದ್ದರಾಮಯ್ಯ ಚಕ್ರವ್ಯೂಹದ ಒಳಗೆ, ಅವರೇ ಸೃಷ್ಟಿಸಿಕೊಂಡ ಚಕ್ರವ್ಯೂಹದಿಂದ ಹೊರಗೆ ಬರುವುದಕ್ಕೆ ಸಾಧ್ಯ ಆಗದ ಸ್ಥಿತಿಯನ್ನು ನಿರ್ಮಿಸಿಕೊಡೋದು. ಹಾಗೆಯೇ ಅವರ ಕೈ ಬೆರಳನ್ನು, ಏಕಲವ್ಯನ ಕೈ ಬೆರಳನ್ನು ಕತ್ತರಿಸುವ ಸ್ಥಿತಿ ಬಂದರೆ ಅವರು ಕೈ ಕೊಡ್ಕೊಡೋದು, ಬೆರಳು ಕೊಡ್ಕೊಡೋದು, ದ್ರೋಣಾಚಾರ್ಯರನ್ನೇ ಧಿಕ್ಕರಿಸುವ ಒಂದು ಮನಸ್ಥಿತಿ ಏಕಲವ್ಯನಿಗೆ ಬರಬೇಕಾಯಿತು, ಸಿದ್ದರಾಮಯ್ಯನವರಿಗೆ ಬರಬೇಕು. ಯಾಕಂದರೆ ಇಡೀ ನಾನು ಭಾಳ ಸಂದರ್ಭ ಕರ್ನಾಟಕದ ಹಿಂದುಳಿದ ವರ್ಗಗಳ ರಾಜಕಾರಣ ಅನ್ನೋದು ದುರಂತ ರಾಜಕಾರಣ ಅಂತ. ಹಿಂದುಳಿದ ವರ್ಗಗಳ ಪರವಾಗಿದ್ದವರ ರಾಜಕಾರಣವನ್ನು ಹತ್ಯೆ ಮಾಡುವ ಸುದೀರ್ಘ ಇತಿಹಾಸ ಈ ರಾಜ್ಯದಲ್ಲಿದೆ. ದೇವರಾಜ ಅರಸು ಏನಾದರೂ ಅನ್ನೋದು ಗೊತ್ತಿದೆ. ಅವರ ಕೊನೆಯ ದಿನಗಳಲ್ಲಿ ಅವರ ಮನೆಯಲ್ಲಿ ಕಾಫಿ ಕೊಡೋಕೆ ಒಬ್ಬಿರಲಿಲ್ಲ. ನಾನು ಹೋಗಿ ಅರಸು ಎದುರು ಕೂತಿದ್ದೆ ಅವತ್ತಿನ ದಿನ, ಅದನ್ನು ನನಗೆ ನೆನಪಿದೆ. ಬಂಗಾರಪ್ಪನವರು ರಾಜೀನಾಮೆ ಕೊಡಬೇಕಾದಂಥ ಸ್ಥಿತಿಯಲ್ಲಿ ರಾಜಭವನದಲ್ಲಿ ಅವರು ರಾಜೀನಾಮೆ ಕೊಟ್ಟವರು ನೇರವಾಗಿ ಬಂದು ನನ್ನನ್ನು ಕೈ ಹಿಡಿದುಕೊಂಡಿದ್ದು ನನಗೆ ನೆನಪಿದೆ. ಅವರ ಕಣ್ಣುಗಳು ತುಂಬಿಕೊಂಡಿದ್ದು. ನಾನು ಏನನ್ನೂ ಮಾತನಾಡುವ ಸ್ಥಿತಿಯಲ್ಲಿ ಅವತ್ತು ಇರಲಿಲ್ಲ. ಮೊಯ್ಲಿಯವರ ಮೇಲೆ ಮಠಾಧೀಶರುಗಳು ದಾಳಿ ನಡೆಸಿ ಅವರ ಒಳ್ಳೆಯ ಕೆಲಸಗಳನ್ನೆಲ್ಲ ಕೂಡ ಚರಂಡಿಗೆ ಹಾಕುವ ಒಂದು ವಾತಾವರಣವನ್ನು ಸೃಷ್ಟಿಸಿ ಜಾತಿಯ ಹೆಸರಿನಿಂದ ಮೊಯ್ಲಿಯವರನ್ನ ನಿಂದಿಸಿದ್ರು. ಇವತ್ತು ಮೊಯ್ಲಿಯವರಿದ್ದಾರೆ, ಯಾರಾದರೂ ಕೇಳಿ ನೋಡಿ. ಅದಾದ ಮೇಲೆ ಅವರು ಎಷ್ಟು ದುಃಖತಪ್ತರಾಗಿದ್ರು ಅನ್ನೋದು ನನಗೆ ಗೊತ್ತಿದೆ. ಅವತ್ತು ರಾತ್ರಿ ನಾನು ದೂರವಾಣಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ದೆ. ಕರ್ನಾಟಕದ ಹಿಂದುಳಿದ ವರ್ಗಗಳ ರಾಜಕಾರಣ ಒಂದು ದುರಂತದ ರಾಜಕಾರಣ ಇತಿಹಾಸ. ಈಗ ಸಿದ್ದರಾಮಯ್ಯನವರು ಹಾಗೆ ನೋಡಿದರೆ ಸಿದ್ದರಾಮಯ್ಯ ಹೆಂಡತಿದು ಒಂದು ಸೈಟ್ ವಿಚಾರ ಇದೆಯಲ್ಲ, ಅದು ಏನು ದೊಡ್ಡದಲ್ವೇ ಅಲ್ಲ. ಯಾಕೆಂದರೆ ಯಾರ್ಯಾರು ಆರೋಪ ಮಾಡ್ತಿದ್ದಾರೋ ಕೋಟಿ ಕೋಟಿ ನುಂಗಿ ಕೂತಂಥ ತಿಮಿಂಗಿಲುಗಳವರು. ಯಡಿಯೂರಪ್ಪ ಸೈಕಲ್ ಮೇಲೆ ಹೋಗ್ತಿದ್ದಂಥ ಯಡಿಯೂರಪ್ಪ ಇವತ್ತು ಇಷ್ಟು ಆರ್ಥಿಕ ಪ್ರಬಲರಾಗೋದಕ್ಕೆ ಯಾವ ಕಾರಣ ಸ್ವಾಮಿ? ಎಲ್ಲಿಂದ ಬಂದ ದುಡ್ಡು ಬೇಕಲ್ವಾ? ಇದ್ದಕ್ಕಿದ್ದಾಗೆ BJP ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಇದ್ದಾರಲ್ಲ, ಎಲ್ಲಿಂದ ಬಂದ ದುಡ್ಡು ಸ್ವಾಮಿ? CT ರವಿಯವರ ದುಡ್ಡು ಎಲ್ಲಿಂದ ಬಂದಿದ್ದು ಸ್ವಾಮಿ? ಎಲ್ಲ ನ್ಯಾಯವಾಗಿ ಬಂದಿದ್ದೆ. ಗದ್ದೆಯಲ್ಲಿ ಹೋಗ್ಬಿಟ್ಟು ಉಳುಮೆ ಮಾಡಿದ್ದೆ, ಅಡಿಕೆ ಮರ ಹತ್ಬಿಟ್ಟು ಕೊನೆ ಕೊಯ್ದಿದ್ದೆ. ಏನು ಮಾಡಿದ್ದು? ಒಂದು ಸೈಟ್ ವಿಚಾರವನ್ನು ಹಿಡಿದು ಮಣಿಸುವ ಒಂದು ಯತ್ನ ನಡೀತಾ ಇದೆ. ಏನಿವೆ ನಡೆಸಿ ಸೋಮವಾರ ಮುಂದುವರಿಯುತ್ತೆ. ಅದೇ ಪ್ರಶ್ನೆ ಇವತ್ತು ನ್ಯಾಯಮೂರ್ತಿಗಳ ಕೇಳಿದ್ದು, ಅದೇ ನನ್ನ ಪ್ರಶ್ನೆ ಕೂಡ. ಎಸ್, ಎಲ್ಲ ಸರಿ. ಈ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು? ಅವರು ಎಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ರು, ಏನು ಮಾಡಿದ್ರು? ಒಂದಾದರೂ ಸಾಕ್ಷ್ಯ ಕೊಡಬೇಕಲ್ವಾ? ಲೆಟ್ಸ್ ವೇಟ್ ಅಂಡ್ ಸಿ. ಏನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ನಮಸ್ಕಾರ.